ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ನಮ್ಮೂರ ಪಕ್ಕ ಟೌನ್ಗೆ ಹೋಗಿ ಗ್ಯಾಸ್ ಸ್ಟವ್ ತೊಗೋಬೇಕಿತ್ತು. ಅದು ಹಾಳಾಗಿತ್ತು ಅಂದ್ಬಿಟ್ಟು ಹೋಗಿದ್ವಿ. ಸೊ ತುಂಬ ರೇಟ್ ಹೇಳಿದ್ರು. ಬಟರ್ಫ್ಲೈ ಕಂಪ್ನಿ 3000 ರೂಪಾಯಿ ಹೇಳಿದ್ರು. ಸೊ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಬೇಕಿತ್ತು. ಅದಕ್ಕೆ ಬೇರೆ ತೊಗೊಳ್ಳೋಣ ಅಂದ್ಬಿಟ್ಟು ಬೇರೆ ಶಾಪಲ್ಲಿ ಹೋಗಿ ತೊಗೊಂಡು ಬಂದ್ವಿ. ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬೈಕಲ್ಲಿ ಹೋಗಿದ್ದರಿಂದ ನಾನೇ ಹಿಡ್ಕೊಂಡು ಕೂತಿದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬಂದ ತಕ್ಷಣ ಅದನ್ನು ತಂದು ಫಿಟ್ ಮಾಡಿ ಸೂರ್ಯ ಕಂಪ್ನಿಗೆ ಸಿಕ್ತು. ಆಮೇಲೆ ಕಡಿಮೆ ರೇಟ್ಗೆ ಅದನ್ನು ತೊಗೊಂಡ್ವಿ. ಯಾಕೆಂದರೆ ನಮ್ಮಲ್ಲಿ ಒಲೆಯಲ್ಲೇ ಜಾಸ್ತಿ ಅಡುಗೆ ಆಗೋದು. ತೀರಾ ಎಮರ್ಜೆನ್ಸಿಗೆ ಅಂತಂದ್ರೂ ಇದೆ ಪ್ರೆಸ್ಟೀಜ್ದು ಕರೆಂಟ್ದು ಒಲೆ ಇದೆ ಟೀ ಕಾಫಿಗೆ. ಮತ್ತು ಈ ಥರದ್ದು ಏನಾದ್ರು ಸ್ನ್ಯಾಕ್ಸ್ ಮಾಡಬೇಕು ಅಂದರೆ ಜಾಸ್ತಿ ನಾನು ಯೂಸ್ ಮಾಡ್ಕೊತೀನಿ ಗ್ಯಾಸ್ನ. ಸೊ ಹಾಗಾಗಿ ಕಡಿಮೆ ಸಾಕಾಗಿತ್ತು. ತಂದ ತಕ್ಷಣ ಪೂಜೆ ಮಾಡಿದ್ವಿ. ಮತ್ತು ಬೆಳಗ್ಗೆದು ದೋಸೆದು ಹಿಟ್ಟಿತ್ತು. ದೋಸೆ ಹಿಟ್ಟಿನಲ್ಲಿ ಬೋಂಡ ಸ್ವಲ್ಪ ಮತ್ತೇನು ಸ್ವಲ್ಪ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಇದು ಆಲೂಗೆಡ್ಡೆ ಕೂಗಕ್ಕಿಟ್ಟಿದ್ದೆ. ಕೂಗಿದೆ, ಕುಕ್ಕರ್ ಆರಬೇಕು. ರೈಟ್ ಸೈಡಲ್ಲಿ ದೋಸೆ ಹಿಟ್ಟಿನಲ್ಲೇ ಬೋಂಡ ಮಾಡೋಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಳಗಡೆ ಈರುಳ್ಳಿ ಬೇಯಲ್ಲ ಅಂದ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ತೆಂಗಿನಕಾಯಿ ಎಲ್ಲ ಹಾಕ್ಬೋದು. ಬಟ್ ನಾನು ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ದೋಸೆ ಹಿಟ್ಟು ಬೆಳಿಗ್ಗೆದು ಮಿಕ್ಕಿತ್ತು ಸ್ವಲ್ಪ. ಇದರಲ್ಲಿ ಬೋಂಡ ಮಾಡೋದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಸಲ ನೋಡಿದ್ದೆ, ಯಾರೋ ಹಾಕಿದ್ರು. ಅದರಲ್ಲಿ ನೋಡಿ ಕಲ್ತಿದ್ದು. ಬಟ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಉದ್ದಿನ ವಡೆ ಥರನೇ ಇರುತ್ತೆ. ಅಂದರೆ ನಾವು ಉದ್ದಿನ ಬೇಳೆ ಎಲ್ಲ ಜಾಸ್ತಿ ಹಾಕಿದ್ರೆ ಇನ್ನೂ ಸ್ಪಾಂಜಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಸೊ ಇದು ಫ್ರೈ ಮಾಡಿರೋ ಈರುಳ್ಳಿ ಎಲ್ಲನೂ ಹಾಕೊಂಡೆ. ಉದ್ದಿನ ವಡೆ ಥರ ಬರುತ್ತೆ, ಜಾಸ್ತಿ ಈರುಳ್ಳಿ ಎಲ್ಲ ಹಾಕ್ಬಾರ್ದು. ನಾನು ಇಷ್ಟ ಹಾಕೋದು ಸ್ವಲ್ಪ ಟೇಸ್ಟಿಗಿರಲಿ ಅಂತ. 4 ಸೌಟಷ್ಟು ಸಂಪಣ ತೊಗೊಂಡಿದ್ದೀನಿ. ಸಂಪಣದೊಳಗಡೆ ಅದು ಹಿಟ್ಟು ಅದಕ್ಕೆ ಬರೋಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕು. ಒಂದು 3-4 ಚಮಚ ಹಿಡಿಯುತ್ತೆ ಅಷ್ಟೇ. ಜೊತೆಗೆ ಉಪ್ಪು ಹಾಕೋತಾ ಇದ್ದೀನಿ. ಸಂಪಣದಲ್ಲಿ ಸ್ವಲ್ಪ ಇರುತ್ತೆ, ಕಡಲೆ ಹಿಟ್ಟು ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಹಾಕೊಂಡ್ರೆ ಸಾಕು. ಮಂಗಳೂರು ಕಡೆ ಮಾಡ್ತಾರಲ್ಲ ಗೋಳಿ ಬಜ್ಜಿ ಅಂತ, ಆ ರೀತಿ ಆಗುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಉದ್ದಿನ ಬೇಳೆ ಎಲ್ಲ ಹಾಕಿರ್ತೀವಿ ದೋಸೆ ಇಡ್ಲಿಗೆ ಅಲ್ವಾ. ಸೊ ಹಾಗಾಗಿ ಉದ್ದಿನ ವಡೆ ಟೇಸ್ಟೇ ಬರುತ್ತೆ. ನೋಡಿ, ಅದಕ್ಕೆ ಕೆಲಸ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ ಕಾಯೋಕೆ ಇಟ್ಟಿದ್ದೆ. ಈಗ ಒಂದೊಂದನ್ನೇ ಬಿಡ್ತೀನಿ. ನೀವು ಯಾವ ಶೇಪಲ್ಲಾದ್ರೂ ಬಿಟ್ಕೋಬೋದು. ಬಟ್ ನಾನು ಮಧ್ಯೆ ಹೋಲ್ ಮಾಡಲಿಲ್ಲ, ಚಿಕ್ಕದಾಗಿ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ರೌಂಡ್ ಶೇಪಲ್ಲೇ ಬಿಡೋಂಥದ್ದು. ಸ್ಪಾಂಜಿಯಾಗಿರುತ್ತೆ ಮಧ್ಯದಲ್ಲೆಲ್ಲ ಅಂದ್ಬಿಟ್ಟು ನಾನು ಇದೇ ರೀತಿ ಮಾಡೋಂಥದ್ದು. ಎಣ್ಣೆ ಕಾಯ್ದಿದೆ. ಸಂಜೆ ಊಟಕ್ಕೆ ಮಧ್ಯಾಹ್ನದ ಅಡುಗೆ ಇತ್ತು. ಬಟ್ ನಮ್ಮ ಮನೆಯವ್ರು ಲೈಟಾಗಿ ಏನಾದರೂ ಮಾಡಿಕೊಡು ಅಂದರು. ಅದಕ್ಕೆ ಮಸಾಲೆ ದೋಸೆ ಮತ್ತು ಈ ಬೋಂಡಾನ ಮಾಡೋಣ ಅಂದ್ಬಿಟ್ಟು ಇರೋ ಸಂಪಣದಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದ್ರಲ್ಲೂ ಒಂದು ರೀಲ್ಸ್ ನೋಡಿನೇ ಇದು ಕಲ್ತಿದ್ದು. ನಮ್ಮ ಮನೇಲಿ ಹಿಂಗೆ ಅಂತಂದರೆ ಫ್ರಿಡ್ಜಲ್ಲಿ ಇಡೋರು ಸಂಪಣನ, ಮತ್ತು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆದಾಗ ಚೆಲ್ಬಿಡೋರು, ಹಿಂಗೆ ಮಾಡ್ತಾಯಿದ್ರು. ಬಟ್ ನಾನೀಗ ಇದನ್ನು ಮಾಡೇ ಮಾಡ್ತೀನಿ. ಯಾಕೆಂದರೆ ಉದ್ದಿನಬೇಳೆಲಿ ಹೆಚ್ಚಾಗಿರುತ್ತೆ ಅಲ್ವಾ. ನಮ್ಮ ಮನೇಲಿ ಆಲ್ಮೋಸ್ಟ್ ನನ್ನ ಮಗದ ಮಸಾಲೆ ದೋಸೆ ಥರ ಇದ್ರೇ ತಿನ್ನೋದು. ಸೆಟ್ ದೋಸೆ ಥರ ಇದ್ದರೆ ತಿನ್ನಲ್ಲ ಅವನು, ದಪ್ಪ ಇದ್ದರೆ. ಸೊ ಹಾಗಾಗಿ ಉದ್ದಿನಬೇಳೆ ಎಲ್ಲ ಜಾಸ್ತಿ ಹಾಕಿ ಕಡಲೆಬೇಳೆ ಎಲ್ಲ ಹಾಕಿ ಮಾಡಿರ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ಆವಾಗ ಇದನ್ನು ಮಾಡಿದ್ರೆ ಆ ಸಂಪಣದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಒಂದಲ್ಲ ಒಂದಿನ ಅದು ಮಾಡಿದಾಗೆಲ್ಲ ಒಂದಲ್ಲ ಒಂದಿನ ಮಿಸ್ ಮಾಡೇ ಮಾಡ್ತೀನಿ ನನ್ನ ಮಗನಿಗೆ ಸ್ನ್ಯಾಕ್ಸು. ಸೊ ಈಗ ಇಲ್ಲಿ ಇತ್ತಲ್ಲ ಅಂದ್ಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿದೆ ಅಂತ ಇದ್ದರು. ಯಾವುದ್ರಲ್ಲಿ ಮಾಡಿದೆ ಅಂತ ಕೇಳ್ತಾಯಿದ್ರು ನಮ್ಮ ಮನೆಯವರು. ಸೊ ಆವಾಗ ಸ್ವಲ್ಪ ಒಳಗಡೆ ದೋಸೆ ಥರನೇ ಸ್ಮೆಲ್ಲು, ಬಟ್ ವಡೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಏನೂ ಹಾಕೋಂಗಿಲ್ಲ ಇಂಗ್ರೀಡಿಯೆಂಟ್ಸು. ಸಂಪಣಕ್ಕೆ ಒಂದು 4 ಚಮಚ ಕಡಲೆ ಹಿಟ್ಟು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಲಿಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಬಾಯಿಗೆ ಸಿಗಲಿ ಅಂದ್ಬಿಟ್ಟು ನಮ್ಮ ಮನೇಲಿ ಕಾಯಿ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿರ್ತೀನಿ. ಬಟ್ ಇಲ್ಲಿ ಆಗಲಿಲ್ಲ, ಟೈಮ್ ಇರಲಿಲ್ಲ. ನಾವು ಟೌನ್ಗೆ ಹೋಗಿ ಗ್ಯಾಸ್ ಎಲ್ಲ ತಂದಿದ್ದರಿಂದ ಲೇಟಾಗುತ್ತೆ ಟೀ ಮಾಡೋಕ್ಕೆ ಅಂದ್ಬಿಟ್ಟು ಬೇಗ ಮಾಡಿಬಿಟ್ಟೆ. ಸ್ವಲ್ಪ ಈರುಳ್ಳಿ, ಕರಿಬೇವು ಸೊಪ್ಪು ಎಲ್ಲನೂ ಫ್ರೈ ಮಾಡಿ ಒಳಗಡೆನೇ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಒಳಗಡೆ ಎಲ್ಲ ಬೇಯಲಿ ಅಂತ. ಇಲ್ಲಾಂತಂದರೆ ಅದೇ ಸಂಪಣ ಸ್ಮೆಲ್ ಬರುತ್ತೆ ಒಳಗಡೆ ಬೆಂದಿಲ್ಲ ಅಂದರೆ. ಸೊ ಅದಕ್ಕೋಸ್ಕರ
ಹೀಗೆ ಸುತ್ತ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಟಿದ್ರಿಂದ ಎಲ್ಲ ಬೆಂದಿರ್ತದೆ ಚೆನ್ನಾಗಿ. ತುಂಬಾ ಚೆನ್ನಾಗಿತ್ತು, ನೀವು ಒಂದ್ಸಲ ಟ್ರೈ ಮಾಡಿ.